ನಾ ಹೇಳಿದೆಲ್ಲ ನೆನಪಿದೆ ಅಲ್ವಾ? ಎಸ್ ಮೇಡಮ್. ಯಾಕೆ ಏನೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಇಲ್ಲ ಇಲ್ಲ, ನಾನು ಸುಮ್ಮನೆ ಓವರ್ ಥಿಂಕ್ ಮಾಡ್ತಾ ಇದ್ದೀನಿ. ದುರ್ಗಕ್ಕೆ ಏನೂ ಆಗಲ್ಲ, ಏನೂ ಆಗಲ್ಲ. ಅಮ್ಮ ಅಮ್ಮ, ಶರತ್, ದುರ್ಗಾ, ಅಮ್ಮ ಅಮ್ಮ ಅಮ್ಮ, ಏನಾಯ್ತಮ್ಮ? ಅಮ್ಮ ಎದ್ದೇಳಿ. ಅಮ್ಮ ಅಮ್ಮ ಕಣ್ಬಿಡಿ. ಅಮ್ಮ 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 ಅಮ್ಮ, ಏನಾಯ್ತಮ್ಮ? ಎದ್ದೇಳಿ. ಶರತ್, ಅಮ್ಮ, ದುರ್ಗಾ ಎಲ್ಲಿ? ಅಮ್ಮ, ಅಣ್ಣ ಏನಾಯ್ತು? ದುರ್ಗಾ ಅತ್ತೆ ಎಲ್ಲಿ? ಶಾನ್ವಿ, ನೀನು ಇಲ್ಲಿರ್ತಾ ಎಲ್ಲಿ ಹೋಗಿದ್ದೆ? ಅಮ್ಮ, ಏನಾಯ್ತು ಕರೆಕ್ಟಾಗಿ ಹೇಳಿ. ದುರ್ಗಾ ಎಲ್ಲಿ? ಶರತ್, ನಾ ದುರ್ಗಾ ಜೊತೆ ಇಲ್ಲೇ ಇದ್ದೆ ಶರತ್. ಇದ್ದಕ್ಕಿದ್ದಾಗೆ ಯಾರೋ ಬಲವಾಗಿ ನನ್ನ ತಲೆ ಹೊಡೆದಾಗಾಯ್ತು. ದುರ್ಗಾ ದುರ್ಗಾ ಎಲ್ಲಿ ಶರತ್? ದುರ್ಗಾ ಎಲ್ಲಿ ಶರತ್? ದುರ್ಗಾ, ಛೇ, ಎಲ್ಲ ನಂದೇ ತಪ್ಪು. ಅವಳ ಒಬ್ಬಳನ್ನ ಬಿಟ್ಟು ನಾನು ಹೋಗ್ಬಾರ್ದಾಗಿತ್ತು. ಅವರಪ್ಪನ ಹತ್ರ ನಾನು ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ನಾನು ಸೋತೋದೆ. ಇಲ್ಲ ಇಲ್ಲ, ನಾನು ದುರ್ಗ ನೋಡ್ಕೊಂಡು ಮತ್ತೆ ಬರ್ತೀನಿ. ಶಾನ್ವಿ, ನೀನು ಅಮ್ಮನ ನೋಡ್ಕೊ, ನಾನು ದುರ್ಗ ನೋಡ್ಕೊಂಡು ಬರ್ತೀನಿ. ಸರಿ ಅಣ್ಣ. ಅಪಾಯದಲ್ಲಿದ್ದಾಳ? ಅವಳು ಎಲ್ಲಿದ್ದಾಳೆ ಅಂತ ನಿಂಗೆ ಗೊತ್ತಾ? ದುರ್ಗಾ ಪ್ರಜ್ಞೆಯಿಂದ ಮಲಗಿದ್ಲು. ಕೆಟ್ಟ ಮನುಷ್ಯರು ಅವಳನ್ನ ಕಾರ್ನಲ್ಲೇ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. ನಾನೇ ನೋಡ್ದೆ. ಆ ದುರ್ಗಾ ನನ್ನ ಕಣ್ತಪ್ಪಿಸಿ ಮುಂದೆ ಹೋಗ್ತಿದ್ದಾಳೆ. ಇವತ್ತು ಯಾವುದೇ ಕಾರಣಕ್ಕೂ ಅವಳು ಗೆಲ್ಬಾರ್ದು. ಆ ದೇಹನ ಈಗಲೇ ನಾಶ ಮಾಡ್ಬಿಡು. ಅವಳು ಮತ್ತೆ ಕಣ್ಬಿಡಬಾರ್ದು ಅಷ್ಟೇ. ಚಿಂತೆ ಮಾಡಬೇಡಿ ಅಮ್ಮ. ಆ ದುರ್ಗಾನ ಮುಗಿಸೋದಕ್ಕೆ ನಾನು ಈಗಾಗಲೇ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ. ಇವತ್ತು ಅವಳು ಬೂದಿ ಗಾಳಿಲಿ ಲೀನವಾಗುತ್ತೆ. ನಿಮ್ಮ ಆಜ್ಞೆ ಪ್ರಕಾರ ಇವತ್ತೇ ಅವಳ ಕಥೆ ಮುಗಿಯುತ್ತೆ. ಅವಳ ಆತ್ಮಕ್ಕೆ ದೇಹನೂ ಇಲ್ಲ, ಅವಳಿಗೆ ಅಸ್ತಿತ್ವನೂ ಇಲ್ಲ. ಬಾಸು, ಎಲ್ಲ ಕೈ ಮೀರಿ ಹೋಗ್ತಿದೆ. ನಮ್ ದುರ್ಗಾ ಕಿಡ್ನಾಪ್ ಆಯ್ತು. ನೋಡಿ ಬಾಸು, ಆ ಕಾರಲ್ಲೇ ನಮ್ ದುರ್ಗನ ಕಿಡ್ನಾಪ್ ಮಾಡ್ತಿರೋದು. ಚೇಸ್. ಮಣಿ, ಕರೆಕ್ಟಾಗಿ ನೋಡಿದೆ ತಾನೆ? ಸ್ವಲ್ಪ ರೂಟ್ ಮಿಸ್ ಆದ್ರೂ ನಮ್ಗೆ ದುರ್ಗಾ ಸಿಗಲ್ಲ. ಆಣೆ ಮಾಡಿ ಹೇಳ್ತೀನಿ ಬಾಸು, ನಂಬಿ ನನ್ನ. ಅದೇ ಕಾರು, ಅದೇ ಕಾರು.
ಗುರು ಹಿಂದ್ಗಡೆ ಬೈಕಲ್ಲಿ ಯಾರೋ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾನೆ. ಇವನು ಯಾರು ಸಾವುಗೆ ಹತ್ರ ಬಂದಿರೋ ಥರ ಇದ್ದಾನೆ. ಏಯ್ ಗಾಡಿ ಫಾಸ್ಟಾಗಿ ಓಡಿಸೋ. ದುರ್ಗಾ 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 ಐ ಚಿತ ನಾನು ಜೋಡಿಸ್ತೀನಿ, ನೀನು ಹೋಗಿ ಕ್ಯಾನ್ ತೊಗೊಂಬ. ಬೆಂಕಿ ಹಚ್ಚಿದ್ರೆ ದಗ ಅಂತ ಒಬ್ರದ್ದು ಬೂದಿ ಕೂಡ ಗಾಳಿಯಲ್ಲಿ ಕರ್ಗೋಗ್ಬೇಕು.